ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೂಪರಾಗಿರೋ ಕಪ್ ಕೇಕ್ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಮಾಡೋದು ಹೇಗಂತ ನೋಡೋಣ. ನೋಡಿ, ಒಂದು ಬೌಲ್ ಎತ್ಕೊಳ್ಳೋಣ. ಬೌಲ್ಗೆ ಒಂದು ಕಪ್ಪಷ್ಟು ಮೊಸರು ಹಾಕ್ಕೊಳ್ಳೋಣ. ಮೊಸರು ಹಾಕಾದ್ಮೇಲೆ ಇನ್ನೊಂದು ಕಪ್ಪಷ್ಟು 100ರಿಂದ 150 ಗ್ರಾಮ್ ಸಕ್ಕರೆ ಹಾಕ್ಕೊಳ್ಳೋಣ. ಸಕ್ಕರೆ ಆದಮೇಲೆ ಒಂದು ಟೀ ಗ್ಲಾಸಷ್ಟು ಎಣ್ಣೆ ಹಾಕ್ಕೊಳ್ಳೋಣ, ಅಡುಗೆ ಎಣ್ಣೆ. 1 ಟೇಬಲ್ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಳ್ಳೋಣ. ಇದಿಷ್ಟು ಹಾಕಾದ್ಮೇಲೆ ಒಂದು ಸೌಟ್ ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಫುಲ್ಲು ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಈ ಥರ ಆಗಬೇಕು. ಈ ಥರ ಆದಮೇಲೆ ನೋಡಿ, ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ಳೋಣ. ಮೈದಾ ಹಿಟ್ಟು ಹಾಕಾದ್ಮೇಲೆ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಕೊಕೋ ಪೌಡ್ರ್ ಹಾಕ್ಕೊಳ್ಳೋಣ. ಅದು ಹಾಕಾದ್ಮೇಲೆ 1 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡ್ರು, ಅರ್ಧ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ. ಇದಿಷ್ಟು ಹಾಕಾದ್ಮೇಲೆ ಒಂದು ಸೌಟ್ ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಗಟ್ಟಿ ಹಾಲು ಕಾಯಿಸ್ಕೊಂಡು ಆರಿಸಿಟ್ಕೊಂಡಿರೋದು ಹಾಕ್ಕೊಳ್ಳೋಣ. ಹಾಲು ಹಾಕ್ಕೊಂಡು ಒಂದು ಸ್ವಲ್ಪನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ನೀರಾಗಿರಬಾರ್ದು, ಸ್ವಲ್ಪ ಗಟ್ಟಿಯಾಗಿರಬೇಕು. ನೋಡಿ, ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾವು ಚಿಕ್ಕದು ಈ ಥರ ಕಾಫಿ ಪ್ಲಾಸ್ಟಿಕ್ ಲೋಟಗಳು ಬರುತ್ತಲ್ಲ, ಅದು ಎತ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕಾದ್ಮೇಲೆ ನೋಡಿ, ಒಂದು ಬ್ರಷ್ ಇಲ್ಲ ಸ್ಪೌಟ್ ಎತ್ಕೊಂಡು ಈ ಥರ ಚೆನ್ನಾಗಿ ಎಣ್ಣೆ ಎಲ್ಲ ಕಡೆಗೂ ಅಪ್ಲೈ ಮಾಡ್ಕೊಳ್ಳೋಣ. ಮಾಡಾದ್ಮೇಲೆ ಒಂದೊಂದು ಸ್ಪೂನೇ ಕರೆಕ್ಟಾಗಿ ಒಂದೊಂದು ಮೂರು ಸ್ಪೂನ್ ಹಾಕಿ, ಒಂದು 3/4 ಭಾಗ ಬಂದರೆ ಸಾಕು, ಅರ್ಧದಿಂದ 3/4 ಭಾಗ, ಯಾಕಂದರೆ ಚೆನ್ನಾಗಿ ಉಬ್ಬು ಬರುತ್ತಲ್ಲ ಅದರಿಂದ. ನೋಡಿ, ಈ ಥರ ಎಲ್ಲ ಕಪ್ಗೂ ಹಾಕಾದ್ಮೇಲೆ ಫಸ್ಟೇ ಸ್ಟವ್ ಮೇಲೆ ಇದು ರೆಡಿ ಮಾಡುವಾಗ ಒಂದು ವೇಸ್ಟ್ ಕಡಾಯಿನೂ ಒಂದು ಸ್ಟ್ಯಾಂಡ್ ಇಟ್ಕೊಂಡಿದೆ, ಅದ್ರ ಮೇಲೆ ಒಂದು ತಟ್ಟೆ ಇಟ್ಕೊಳ್ಳೋಣ. ತಟ್ಟೆ ಇಟ್ಟಾದ್ಮೇಲೆ ನೋಡಿ, ನಾವು ಕಪ್ಗೆಲ್ಲ ಇಟ್ಕೊಂಡಿದ್ವಲ್ಲ, ಅದನ್ನ ಒಂದೊಂದಾಗಿ ಲೈನಾಗಿ ಇಡೋಣ. ನೋಡಿ, ಈ ಥರ ಇಟ್ಟಾದ್ಮೇಲೆ ನಾವು ಒಂದು ಮುಚ್ಚಳ ಹಾಕಿ 20 ನಿಮಿಷ ನಾವು ಮುಚ್ಚಿಟ್ಬಿಡ್ಬೇಕು. ಅವಾಗ ಕ್ಲೀನಾಗೆ ಬೆಂದಿರುತ್ತೆ. ನೋಡಿ, ಇವಾಗ 20 ನಿಮಿಷ ಆಗಿದೆ. ಓಪನ್ ಮಾಡಿ ನೋಡೋಣ. ಚೆನ್ನಾಗಿ ಬೆಂದು ನೋಡಿ, ನಿಮ್ಗೆ ಹೇಳಿದ್ದೆ ಒಂದು ಅರ್ಧದಿಂದ 3/4 ಭಾಗ ಹಾಕಿ ಸಾಕು ಅಂತ. ನೋಡಿ, ಈ ಥರ ಒಂದು ಕಡ್ಡಿ ಎತ್ತಿ ಒಳಗಡೆ ಚುಚ್ಚಿ ನೋಡಿದ್ರೆ ಅಂಟ್ಕೊಂಡಿರೋ ಇದ್ದರೆ ಸಾಕು, ಕಪ್ ಕೇಕ್ ರೆಡಿ. ನೋಡಿ, ತುಂಬ ಸೂಪರಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಮನೇಲಿ ಈ ಥರ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಸೂಪರಾಗಿರೋ ಚಾಕ್ಲೇಟ್ ಕಪ್ ಕೇಕ್ ರೆಡಿಯಾಗಿದೆ. ಈ ವಿಡಿಯೋನಾದರೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಮರಿದಿರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.